ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೌದು ಸರ್, ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಸಂದರ್ಭದಲ್ಲಿ ಅವ್ರನ್ನ ಆ ಸ್ಥಾನದಲ್ಲಿ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸ್ಬೇಕು ಅನ್ನುವಂತಹ ಭಾವನೆ ಆ ಸಮುದಾಯಗಳಲ್ಲಿದೆ. ಈಗ 2023 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ CM ಯಾರು ಅಂತ ಒಂದು ಗೊಂದಲ ಇದ್ದಾಗಲೂ ಕೂಡ ಆಗಲೂ ಸಂಘಟನೆಗಳಿರ್ಬೋದು, ಸಮುದಾಯದವರಿರ್ಬೋದು, ನಮ್ಮದೊಂದು ಕೂಗಿದೆ, ನಮ್ಮದೊಂದು ಬೇಡಿಕೆ ಇದೆ, ನಮ್ಮನ್ನು ಪರಿಗಣಿಸಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಈಗಲೂ ಅಂತಹದ್ದೇ ವಾತಾವರಣ ಇದೆ. ಚಾನ್ಸಸ್ ಇದೆಯಾ, ಅವಕಾಶಗಳಿದೆಯಾ? ನೋಡಿ, ನಮ್ಮ ದೇಶದಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ. ಈಗ ಚಾಯ್ ಮಾರೋರೇ ಪ್ರಧಾನಮಂತ್ರಿ ಆದರು, ಕುರಿ ಮೇಸವರು ಮುಖ್ಯಮಂತ್ರಿಗಳಾಗ್ತಾರೆ. ಅಮೆರಿಕನಲ್ಲಿ, ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಬಂದವರು CM ಯಾಕೆ ಆಗ್ಬಾರ್ದು? ಯಾಕಂದ್ರೆ ಅವ್ರಿಗೆ ಎಲ್ಲ ಕೇಪಬಲ್ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಏನಾನ ಕೊಟ್ರೆ ಅವ್ರು ಆದ್ರೆ ಆಗ್ತಾರೆ, ಹಾಗೇ ಆಗ್ತಾರೆ. ಅವ್ರೇನಾದ್ರೆ ಒಳ್ಳೆ ಒಳ್ಳೆ ಬಿಸ್ನೆಸ್ನ ನಮ್ಮ ಕರ್ನಾಟಕಕ್ಕೆ ತಗೊಂಡ್ಬರ್ತಾರೆ. ಒಂದು ವ್ಯಾಪಾರಸ್ಥರು ಎಲ್ಲ ಬಂದ್ರೆ, ಬಿಸ್ನೆಸ್ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಎಲ್ಲ ಕರ್ನಾಟಕಕ್ಕೆ ಬಂದರೆ ಎಷ್ಟೆಲ್ಲ ನಮಗೆ ಕರ್ನಾಟಕಕ್ಕೆ ಒಳ್ಳೇದಾಗತ್ತೆ ಅಂದರೆ, ಒಂದು ಬಂದ್ಬಿಟ್ಟು ಎಂಪ್ಲಾಯ್ಮೆಂಟ್ ಆಗುತ್ತೆ, ಇನ್ನೊಂದು ಟ್ಯಾಕ್ಸು ಒಳ್ಳೇದಾಗತ್ತೆ. ಎಷ್ಟೇ ನಮ್ಮ ಇಂಡಸ್ಟ್ರೀಸ್ ಎಷ್ಟು ಬರುತ್ತೆ ನಮ್ಮ ಕರ್ನಾಟಕಕ್ಕೆ, ಅಷ್ಟು ಡೆವಲಪ್ಪು ಕರ್ನಾಟಕ ಆಗುತ್ತೆ. ಅದರಿಂದ ಇವ್ರಿಗೆ ಒಳ್ಳೆ ಇಂಡಸ್ಟ್ರಿನಲ್ಲಿ ಒಳ್ಳೆ ಅನುಭವ ಇದೆ, ಪೊಲಿಟಿಕಲ್ನಲ್ಲಿ ಅನುಭವ ಇದೆ, ಜನರಿಗೆ ಅನುಕೂಲ ಮಾಡೋದಲ್ಲೇ ಬಡವರು ಬಗ್ಗರು ಎಲ್ಲರೂ ಒಂದೇ ತೂಕದಲ್ಲಿ ಎತ್ಕೊಳ್ಳುವಂಥ ಅನುಭವ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಇದೆ. ಅನುಭವಿ ರಾಜಕಾರಣಿ ಡಾಕ್ಟರ್ ಜಿ ಪರಮೇಶ್ವರ್ ಅಂದಾಗ ಹಾಗಾಗಿ ನಾನು ಕೇಳೋವಂಥದ್ದು, ಬುದ್ಧ, ಬಸವ, ಅಂಬೇಡ್ಕರ್ ತತ್ವವನ್ನು ಬಹುತೇಕ ಸಂವಿಧಾನಾತ್ಮಕವಾಗಿ ನೋಡೋದಾದರೆ ಎಲ್ಲರೂ ಪಾಲಿಸ್ಕೊಂಡು ಹೋಗ್ತಿರೋದ್ರಿಂದಾಗಿ ಆ ಸ್ಥಾನದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂತ್ಕೊಂಡ್ರೆ ಆಗುವಂತಹ ಸಾಮಾಜಿಕ ಬದಲಾವಣೆ ಬಗ್ಗೆ ಹೇಳೋದಾದರೆ, ಈಗ ಅಲ್ಲೂ ಇಲ್ಲೂ ಕೂಡ ಇನ್ನೂ ಅಸಮಾನತೆ ಅನ್ನೋದಿದೆ, ದಲಿತರನ್ನ ತುಳಿಯುವಂತಹ ಪ್ರಯತ್ನಗಳಾಗ್ತಿದೆ. ಅವ್ರು ಎಷ್ಟೋ ಜನ ಇನ್ನೂ ಕೂಡ ಮುಖ್ಯವಾಹಿನಿಗೆ ಬಂದಿಲ್ಲ. ಹಾಗಾಗಿ ಆ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯ ಆಗತ್ತಾ? ನೋಡಿ, ಇವತ್ತಿನ ದಿವಸ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಆಯಿತು. 5,000 ವರ್ಷದಿಂದ ಬಂದಂಥ ಪದ್ಧತಿಗಳು ಮುಕ್ಕಾಲು ಭಾಗ, 80 ಭಾಗ ಹೋಗ್ಬಿಟ್ಟಿದೆ. ಹೆಣ್ಣು ಮಕ್ಕಳು ಮನೆಯಿಂದ ಆಚೆ ಬರೋಕ್ಕಾಗ್ತದಿಲ್ಲ, ಹೆಣ್ಮಕ್ಳು ವಿದ್ಯಾಭ್ಯಾಸಕ್ಕೆ ಹೋಗೋಕ್ಕಾಗ್ತದಿಲ್ಲ, ಏನೇನೋ ಇತ್ತು ಸಮಸ್ಯೆಗಳು ಈ ದೇಶದಲ್ಲಿ. ಇವತ್ತು ಹೆಣ್ಮಕ್ಳು ರಾತ್ರಿ 1 ಗಂಟೆ 2 ಗಂಟೆ ಓಡಾಡ್ತಾರೆ. ಒಳ್ಳೊಳ್ಳೆ ದಲಿತರು ಎಲ್ಲರೂ ಬಂದ್ಬಿಟ್ಟು ಒಳ್ಳೆ ಎಜುಕೇಷನ್ ಮಾಡಿದ್ದಾರೆ, ಒಳ್ಳೊಳ್ಳೆ ಸ್ಥಾನಕ್ಕೆ ಬಂದಿದ್ದಾರೆ. ಹೋಗೋಕ್ಕೆ ಟೈಮ್ 5,000 ವರ್ಷದಿಂದ ಬಂದಿರೋದು 1 ವರ್ಷ 2 ವರ್ಷದಲ್ಲಿ ಹೋಗ್ಬಿಡಲ್ಲ. ಇಟ್ ವಿಲ್ ಟೇಕ್ ಟೈಮ್. ಬಟ್ ಇವತ್ತು 80% ಹೋಗ್ಬಿಟ್ಟಿದೆ. ಇನ್ನು 20 ಅಲ್ಲಿ ಇಲ್ಲೇ ಒಂದು ಸ್ವಲ್ಪ ಇದೆ. ಏನೋ ಬುದ್ಧಿ ಇಲ್ದವರು ಅವರಿರೋ ಜಾತಿ ಗೀತಿ ಅದಿದೆ ಅಂತ ಮಾತಾಡ್ಕೊಳ್ತಾರೆ. ನಾವು ನೋಡಿ, ಇವತ್ತಿನ ದಿವಸ ನಾವು ಸಮಾಜದಲ್ಲಿ ಬದುಕ್ತಾ ಇರೋದು ಎಲ್ಲ ಜಾತಿ ವರ್ಗದಿಂದ ಕೂಡ ನಾವು ಬದುಕ್ತಾ ಇದ್ದೀವಿ. ಸಮಾಜಕ್ಕೆ ನಾವು ಗೌರವ ಕೊಡಬೇಕು, ಎಲ್ಲ ಜಾತಿ ವರ್ಗದವ್ರಿಗೂ ನಾವು ಗೌರವ ಕೊಡಬೇಕು. ಅದು ನಾವು ತಿಳ್ಕೊಬೇಕು ಹೊರತು ನನ್ನ ಜಾತಿ ನನ್ನ ಇದು ಮಾತ್ರ ನನ್ನ ಬೆಳೆಸಲ್ಲ, ನನ್ನ ಭಾಷೆ ಆಗಲಿ ನನ್ನ ಜಾತಿ ಆಗಲಿ ನನ್ನ ಬೆಳೆಸಲ್ಲ. ಇಡೀ ಸಮಾಜದಲ್ಲಿರೋಂಥ ಎಲ್ಲ ಜಾತಿ ವರ್ಗದವರು ನನ್ನ ಬೆಳೆಸೋದು. ಅದರಿಂದ ನಾವು ಯಾವತ್ತೂ ಸಮಾಜಕ್ಕೆ ನಾವು ತಲೆ ಬಾಗಲೇಬೇಕು.